ನಮಸ್ತೆ. ಈ ವಿಡಿಯೋದಲ್ಲಿ SKIT ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀನಿ. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲೊಕೇಟ್ ಆಗಿರೋದು ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ. ಸೊ ಚಿಕ್ಕಬಾಣಾವರದಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ ನಿಮ್ಗೆ ಬಸ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಸೊ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಲೊಕೇಟ್ ಆಗಿರೋದ್ರಿಂದ ಸೊ ನಿಮ್ಗೆ ಕನ್ವಿನಿಯೆಂಟ್ ಆಗಿ BMTC ಬಸ್ಸಸ್ ಸಿಗುತ್ತೆ. ಸೊ ನಿಮ್ಗೆ ಮೇಜರ್ ಏರಿಯಾಗಳಿಂದ BMTC ಬಸ್ ಇದೆ. ಸೊ ಕನ್ವಿನಿಯೆಂಟ್ ಆಗಿ ನಿಮ್ಗೆ BMTC ಸಿಗೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಇಶ್ಯೂ ಬರೋದಿಲ್ಲ ಈ ಕಾಲೇಜಿಗೆ ಜಾಯ್ನ್ ಆಗೋದ್ರಿಂದ. ಜೊತೆಗೆ ಮೆಟ್ರೋ ಕನೆಕ್ಟಿವಿಟಿ ಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಮೆಟ್ರೋ ಕನೆಕ್ಟಿವಿಟಿ ದಾಸರಳ್ಳಿ ತನಕ ಇದೆ. ಸೊ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಆಗ್ಬೋದು. ಸೊ ಅಲ್ಲಿಂದ ನೀವು ಬೇಕಾದ್ರೆ BMTC ಅಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲಿ ಕೆಲವ್ರಿಗೆ ಇನ್ನೊಂದು ಅಡಿಷನಲ್ ಆಗಿ ಚಿಕ್ಕಬಳ್ಳಾಪುರದಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಸೊ ಕಾಲೇಜ್ಗೆ ರೈಲ್ವೆ ಸ್ಟೇಷನ್ಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ನೀವು ರೈಲ್ವೆ ಟ್ರಾಫಿಕ್ ಮಾಡ್ತೀನಿ ಅಂದ್ರೆ ಇನ್ ಕೇಸ್ ಕನ್ವಿನಿಯೆಂಟ್ ಆಗಿ ಟೈಮಿಂಗ್ಸ್ ಅಲ್ಲಿ ಏನಾದ್ರು ಸಿಗೋಗಿದ್ರೆ ನೀವು ರೈಲ್ವೆ ಫೆಸಿಲಿಟಿನೂ ಬೇಕಾದ್ರೆ ಯುಟಿಲೈಸ್ ಮಾಡ್ಕೋಬಹುದು. ಸೊ ಏನಪ್ಪಾ ಈ ಕಾಲೇಜು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 2001ರಲ್ಲಿ ಸ್ಟಾರ್ಟ್ ಆಗಿರೋ ಕಾಲೇಜು. ಸೊ ಒಂದು 25 ಎಕರೆ ಕ್ಯಾಂಪಸ್ ಇದೆ. ಸೊ ತುಂಬಾ ಹ್ಯೂಜ್ ಕ್ಯಾಂಪಸ್ ಅಲ್ಲದೆ ಇದ್ರು ಒಂದು 25 ಎಕರೆ ಬೆಂಗಳೂರಲ್ಲಿ ಅಂದ್ರೆ ಒಂದು ವೆರಿ ಗುಡ್ ಕ್ಯಾಂಪಸ್. ಸೊ ಇಲ್ಲಿ ಆಟೋನಮಸ್ ಅಥವಾ VTU ಅಫಿಲಿಯೇಟೆಡ್ ಕಾಲೇಜ್ ಅಂದ್ರೆ VTU ಅಫಿಲಿಯೇಟೆಡ್ ಕಾಲೇಜು. ಏನಪ್ಪಾ VTU ಅಫಿಲಿಯೇಟೆಡ್ ಕಾಲೇಜು ಮತ್ತೆ ಆಟೋನಮಸ್ ಕಾಲೇಜಸ್ಗೆ ಡಿಫರೆನ್ಸ್ ಅಂದ್ರೆ VTU ಅಫಿಲಿಯೇಟೆಡ್ ಕಾಲೇಜಸ್ ಫುಲ್ಲಿ ಡಿಪೆಂಡ್ ಆನ್ ದ VTU ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಗೆ ಎಕ್ಸಾಮ್ಸ್, ರಿಸಲ್ಟ್ಸು, ಸಿಲೆಬಸ್, ಇವ್ಯಾಲ್ಯುವೇಷನ್ಸ್ ಎಲ್ಲ VTU ಯೂನಿವರ್ಸಿಟಿ ಟೇಕ್ ಕೇರ್ ಮಾಡುತ್ತೆ. ಅವರೇ ಒಂದು ಸಿಲೆಬಸ್ ಸೆಟ್ ಮಾಡ್ಕೊಟ್ಟಿರ್ತಾರೆ, ಅವರೇ ಎಕ್ಸಾಮ್ಸ್ ಡೇಟ್ಸ್ ಅನೌನ್ಸ್ ಮಾಡ್ತಾರೆ, ವ್ಯಾಲ್ಯುವೇಷನ್ ಅವರೇ ಮಾಡ್ತಾರೆ, ಸೊ ರಿಸಲ್ಟ್ಸ್ ಅವರೇ ಕೊಡುತ್ತಾರೆ. ಸೊ ಇದೆಲ್ಲ ಅಂಡರ್ VTU ಅಲ್ಲಿ ಇರುತ್ತೆ. ಸೊ ಒಂದು VTU ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಒಂದು ರೆಪ್ಯುಟೇಷನ್ ಮೇಂಟೈನ್ ಮಾಡಿದೆ. ಆಲ್ ಓವರ್ ವರ್ಲ್ಡ್ ಅಲ್ಲೂ ಒಂದು ಮೇಂಟೈನ್ ಆಗಿದೆ, ಒಂದು ರೆಪ್ಯುಟೇಷನ್ ಇದೆ. ಸೊ ನೀವು SKIT ಅಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ VTU ಡಿಗ್ರಿ ಸರ್ಟಿಫಿಕೇಟ್ ಸಿಗೋದು. ಸೊ ಆಟೋನಮಸ್ ಆಗಿದ್ರೆ ಸ್ವಲ್ಪ ಬೆನಿಫಿಟ್ ಇತ್ತು. ಸೊ ಇದು ಆಟೋನಮಸ್ ಅಲ್ಲ. ಆಟೋನಮಸ್ ಆಗಿದ್ರೆ ಆಲ್ರೆಡಿ ಹೇಳಿದಾಗೆ ಸಿಲೆಬಸ್ ಸೆಟ್ ಮಾಡೋದಕ್ಕೆ ಕಾಲೇಜ್ಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ VTU ಅಫಿಲಿಯೇಟೆಡ್ ಕಾಲೇಜಸ್ ಅಲ್ಲಿ ಆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಸೊ VTU ಮೆಜಾರಿಟಿ ಕರ್ನಾಟಕದಲ್ಲಿ ಇರೋದು VTU ಅಫಿಲಿಯೇಟೆಡ್ ಕಾಲೇಜಸ್. ಸೊ ಆ ಕಾಲೇಜಸ್ ಅಲ್ಲಿ ಇದು ಐ ಥಿಂಕ್ 25 ಇಯರ್ಸ್ ಆಗಿರೋ ಕಾಲೇಜು. ಮೇ ಬಿ ಇನ್ ಫ್ಯೂಚರ್ ಅಲ್ಲಿ ಅವ್ರ ಕ್ಯಾಂಪಸ್ ಎಲ್ಲ ಇನ್ನೂ ಇಂಪ್ರೂವ್ ಮಾಡ್ಕೊಂಡ್ರೆ ಆಟೋನಮಸ್ ಹೋಗೋ ಚಾನ್ಸಸ್ ಇದೆ. ಸೊ ಜನರಲ್ ಆಗಿ ಕೆಲವು ಕಾಲೇಜಸ್ ಆಟೋನಮಸ್ ನ ಪ್ರಿಫರ್ ಮಾಡೋದಿಲ್ಲ, ರಿಸ್ಕ್ ಜಾಸ್ತಿ ಇರುತ್ತೆ. ಆಟೋನಮಸ್ ಆದ್ರೆ ಕ್ವಾಲಿಟಿ ಕಂಟೆಂಟ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಏನಾದ್ರೂ ಕ್ವಾಲಿಟಿಯಲ್ಲಿ ಸ್ವಲ್ಪ ಇಶ್ಯೂಸ್ ಬಂದ್ರು, ರಿಸಲ್ಟ್ಸ್ ಏನಾದ್ರೂ ಸ್ವಲ್ಪ ಏರುಪೇರು ಆದ್ರೆ ಅಡ್ಮಿಷನ್ ಸ್ಟಾಪ್ ಆಗುತ್ತೆ ಅಂತೇಳಿ ತುಂಬಾ ಕಾಲೇಜಸ್ ರಿಸ್ಕ್ ತಗೊಳೋದಿಲ್ಲ. ಸೊ ಮೇ ಬಿ ಶ್ರೀಕೃಷ್ಣ ಕಾಲೇಜ್ ಅವರು ಅದೇ ರೀಸನ್ಗೆ ಮೇ ಬಿ ರಿಸ್ಕ್ ತಗೊಂಡ್ರೆ ಬೇಡ, ಆರಾಮಾಗಿ ನಾವು VTU ಅಂಡರಲ್ಲೇ ಇರೋಣ, ಅಡ್ಮಿಷನ್ ಚೆನ್ನಾಗಿದೆ ಅಂತೇಳಿ ಆರಾಮಾಗಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ಕೋರ್ಸಸ್ ನ ಆಫರ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಏನು ತುಂಬಾ ವೆರೈಟಿ ಕೋರ್ಸಸ್ ಏನು ಆಫರ್ ಮಾಡ್ತಿಲ್ಲ. ಸೊ ಟ್ರೆಡಿಷನಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಇದೆ, AML ಬ್ರಾಂಚ್ ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಇದೆ, ಜೊತೆಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಜೊತೆಗೆ VLSI ಎಲೆಕ್ಟ್ರಾನಿಕ್ಸ್ ಅದರಲ್ಲಿ ಹೊಸದಾಗಿ ಟ್ರೆಂಡಿಂಗ್ ಆಗಿರೋ VLSI ಡಿಸೈನ್ ಇದು ಒಂದು ಹೊಸ ಬ್ರಾಂಚ್ ನ ಆಡ್ ಆನ್ ಮಾಡ್ಕೊಂಡಿದ್ದಾರೆ. ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್ ಈ ಕಾಲೇಜಲ್ಲಿ ಆಫರ್ ಮಾಡ್ತಿದ್ದಾರೆ. ಸೊ ಏನಪ್ಪಾ ಈ ಕಾಲೇಜಲ್ಲಿ ವಿಶೇಷ ಅಂದ್ರೆ ಇದೇ ಕೋರ್ಸಸ್ AML ಮತ್ತೆ VLSI ಡಿಸೈನ್ ಸ್ವಲ್ಪ ಮೋಸ್ಟ್ ಡಿಮ್ಯಾಂಡಿಂಗು. ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲ, VLSI ಡಿಸೈನ್ಗೆ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ. ಸೊ ಇದೊಂದು ತುಂಬಾ ಕೆಲವು ಕಾಲೇಜುಗಳಲ್ಲಿ ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಕೋರ್ಸ್ ಆಗೋದು ಇನ್ ಫ್ಯೂಚರ್ ಅಲ್ಲಿ. ಈಗ ಯಾವ ತರ AML ಟ್ರೆಂಡಿಂಗ್ ಅಲ್ಲಿ ಇದೆ, ಸೊ ಫ್ಯೂಚರ್ ಅಲ್ಲಿ VLSI ಡಿಸೈನ್ ಅದೇ ಟ್ರೆಂಡಿಂಗ್ ಆಗುತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ಫ್ಯೂಚರ್ ಅಲ್ಲಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಆಗೋ ಚಾನ್ಸಸ್ ತುಂಬಾ ಇದೆ. ಆ ಪಾಯಿಂಟ್ ಅಲ್ಲಿ, ಆ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಚಾನ್ಸಸ್ ಜಾಸ್ತಿ ಇದೆ. ಎಲೆಕ್ಟ್ರಾನಿಕ್ಸ್ ಕೋರ್ಗಿಂತ ಎಲೆಕ್ಟ್ರಾನಿಕ್ಸ್ VLSI ಡಿಸೈನ್ ಮಾಡುವಂತ ಸ್ಟೂಡೆಂಟ್ಸ್, ಆಸ್ಪಿರೆಂಟ್ಸ್ ತುಂಬಾ ಜಾಸ್ತಿ ಆಗ್ತಾರೆ. ಸೊ ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಕಾಲೇಜಲ್ಲಿ ಆ ಕೋರ್ಸ್ ನ ಮೇಂಟೈನ್ ಮಾಡಿದ್ದಾರೆ. ಸೊ ಮೀನ್ಸ್ ಅಂದ್ರೆ ಒಂದ್ ಸ್ಟೆಪ್ ಹೈಡ್ ಇದ್ದಾರೆ ಬೇರೆ ಕಾಲೇಜಸ್ ಕಂಪೇರ್ ಮಾಡಿದ್ರೆ ಅಂತ ಅನ್ಕೋಬಹುದು. ಸೊ ಇನ್ನು ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಇದೆಯಾ ಅಂದ್ರೆ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದಾಗೆ BMTC ಇದೆ, ಮೆಟ್ರೋ ಫೆಸಿಲಿಟಿ 5 ಕಿಲೋಮೀಟರ್ ಅಲ್ಲಿ ಇದೆ, ರೈಲ್ವೆ ಸ್ಟೇಷನ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಎಲ್ಲಾ ಏರಿಯಾಗೂ ಇವರು ಅಷ್ಟೇ ಕಾಲೇಜ್ ಬಸ್ಸಸ್ ನ ನಿಮ್ಗೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನೀವು ಕಾಲೇಜ್ ಬಸ್ ಫೆಸಿಲಿಟಿನು ಇನ್ ಕೇಸ್ ನೀವೇನಾದ್ರು ಟ್ರಾವೆಲ್ ಮಾಡಬೇಕು, BMTC ಬೇಡ ಅಂದ್ರೆ ಸೊ ನೀವು ಈಸಿಯಾಗಿ ಕಾಲೇಜ್ ಬಸ್ಸಸ್ ನ ನೀವು ಬೇಕಾದ್ರೆ ಆರಾಮಾಗಿ ನೀವು ಯುಟಿಲೈಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನಪ್ಪಾ ವೆರಿ ಇಂಪಾರ್ಟೆಂಟ್, ಹಾಸ್ಟೆಲ್ ಫೆಸಿಲಿಟಿ ಇದೆಯಾ? ಬೇರೆ ಕಡೆಯಿಂದ ಬಂದು ಜಾಯ್ನ್ ಆಗ್ತಾರೆ, ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಅಂದ್ರೆ ಖಂಡಿತ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಕಂಪೇರ್ ಟು ದ ಬೇರೆ ಕಾಲೇಜ್ ಹಾಸ್ಟೆಲ್ಗೆ ಈ ಕಾಲೇಜಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ರೀಸನಬಲ್ ಆಗಿ ಪ್ರೈಸಿಂಗ್ ಇಟ್ಟಿದ್ದಾರೆ. ವಿತಿನ್ ಒಂದು 80,000 ಒಳಗಡೆ ನಿಮಗೆ 1 ಇಯರ್ ಖರ್ಚು ಬರ್ಬೋದು. ಸೊ ಎಷ್ಟೋ ಕಾಲೇಜುಗಳಲ್ಲಿ ಹಾಸ್ಟೆಲೇ ಲಕ್ಷ 20,000 ತಗೊಂತಾರೆ. ಸೊ ಇವ್ರದ್ದು ರೀಸನಬಲ್ ಪ್ರೈಸಿಂಗ್ ಇದೆ. ಸೊ ಆ ಆಸ್ಪೆಕ್ಟ್ ಅಲ್ಲಿ ನೀವು ನೋಡಿದ್ರೆ ಇದೊಂಥರ ಬೆಸ್ಟ್ ಹಾಸ್ಟೆಲ್ ಆಗುತ್ತೆ. ಸೊ
ಜೊತೆಗೆ ನಿಮ್ಗೆ ಆ ಕಾಲೇಜ್ ಸರೌಂಡಿಂಗ್ ಅಲ್ಲಿ, ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಅಲ್ಲಿ PGs ಇದೆ. ಸೊ ಜೊತೆಗೆ ನೀವೇನಾದ್ರೂ ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋಗ್ತೀನಿ, ನನಗೆ ಅದನ್ನ ಆಫರ್ ಮಾಡೋದಕ್ಕಾಗೋದಿಲ್ಲ, PG ಅಥವಾ ಕಾಲೇಜು ಹಾಸ್ಟೆಲ್ನ ಆಫರ್ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ನಿಮ್ಗೆ ಸರೌಂಡಿಂಗ್ ಅಲ್ಲಿ ಕೆಲವು ಗೌರ್ಮೆಂಟ್ ಹಾಸ್ಟೆಲ್ ಇದೆ. ಸೊ ಅದನ್ನು ನೀವು ಚೂಸ್ ಮಾಡ್ಕೊಬಹುದು. ಸೊ ಇದು ಸ್ಟೇಯಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಕಾಲೇಜ್ಗೆ ಅಡ್ಮಿಷನ್ ಆಗೋದೇ ತುಂಬಾ ಇಂಪಾರ್ಟೆಂಟ್ ಅಂತೆಲ್ಲ ಅನ್ಕೋತಾರೆ. ಸೊ ನೀವು ಬೇರೆ ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಏನಾದ್ರು ಸ್ಟೇ ಮಾಡ್ತೀವಿ ಅಂದ್ರೆ ಸ್ಟೇಯಿಂಗ್ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ತುಂಬಾ ದೂರ ಆದ್ರೆ ಟ್ರಾಫಿಕ್ ಅಲ್ಲಿ ಓಡಾಡೋದಕ್ಕಾಗೋದಿಲ್ಲ. ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಆದ್ರೆ ಹಾಸ್ಟೆಲ್ಗೆ ಫೀಸು ಮತ್ತೆ ಕಾಲೇಜ್ಗೆ ಫೀಸು ಕಟ್ಟೋದಕ್ಕಾಗೋದಿಲ್ಲ. ಈ ಎಲ್ಲಾ ಪಾಯಿಂಟ್ ನ ಯೋಚನೆ ಮಾಡ್ಕೊಂಡು ನೀವು ಆಲೋಚನೆ ಮಾಡ್ಕೊಂಡು ನಿಮಗೆ ಸೂಟಬಲ್ ಫೈನಾನ್ಷಿಯಲಿ ನಿಮ್ಗೆ ಸ್ಟೆಬಿಲಿಟಿ ಇರುವಂತ ಕಾಲೇಜುಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಈಗ ವೆರಿ ಇಂಪಾರ್ಟೆಂಟ್, ಯಾವುದೇ ಕಾಲೇಜಿಗೆ ನಾವು ಜಾಯ್ನ್ ಆದ್ಮೇಲೆ ಪ್ಲೇಸ್ಮೆಂಟ್ಸ್ ಯಾವ ತರ ಇದೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಈ ಕಾಲೇಜಲ್ಲಿ 16 ಲಕ್ಷದ ತನಕ ಹೈಯೆಸ್ಟ್ ಪ್ಯಾಕೇಜ್ ರೀಚ್ ಆಗಿದೆ. ಸೊ ಹೈಯೆಸ್ಟ್ ಪ್ಯಾಕೇಜ್ ಮೇನ್ಲಿ ಡಿಪೆಂಡ್ ಆನ್ ದ ಸ್ಟೂಡೆಂಟ್ ಮೇಲೆ ಇರುತ್ತೆ. ಸೊ ಈ ಕಾಲೇಜಲ್ಲಿ 16 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಇದೆ. ಸೊ ನೆಕ್ಸ್ಟ್ ಆನ್ ಅವರೇಜ್ 3-4 ಲಕ್ಷ ಇರುತ್ತೆ. ಸೊ ಪ್ಲೇಸ್ಮೆಂಟ್ ವೈಸ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಬೇಕಿದೆ. ಸೊ ಅದು ಆಲ್ರೆಡಿ ಪ್ಲೇಸ್ಮೆಂಟ್ಗೆ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಮಾತಾಡಿದ್ದೀನಿ. ಕಾಲೇಜ್ ಒಂದೇ ಡಿಪೆಂಡ್ ಆಗೋದಿಲ್ಲ ಯಾವುದೇ ಪ್ಲೇಸ್ಮೆಂಟ್ಗೆ. ಸ್ಟೂಡೆಂಟ್ ಸ್ಕಿಲ್ ತುಂಬಾ ಮ್ಯಾಟರ್ ಆಗುತ್ತೆ, ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ, ಅದ್ರ ಮೇಲೆ ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ಎಲ್ಲಾ ತರ ಇನ್ವಾಲ್ವ್ಮೆಂಟ್ ಆಗಿ ನಮ್ ಕಾಲೇಜ್ ಪ್ಲೇಸ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಕಾಲೇಜನ್ನ ನಾವು ಬ್ಲೇಮ್ ಮಾಡ್ಬೋದು. ಸೊ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ. ಜೊತೆಗೆ ಸ್ಕಿಲ್ ಎಷ್ಟು ಎನ್ಹಾನ್ಸ್ ಮಾಡ್ಕೊಂತೀರೋ ಅಷ್ಟು ಬೇಗ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗಿನ ಜನರೇಷನ್ ಸ್ಟೂಡೆಂಟ್ಸ್ ಕಾಲೇಜ್ ಪ್ಲೇಸ್ಮೆಂಟ್ಗಿಂತ ಸೊ ನೀವೇ ಓನ್ ಆಗಿ ಜಾಬ್ ತಗೊಳ್ಳೋ ಸ್ಕಿಲ್ಸ್ ನ ನೀವು ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ತುಂಬಾ ಅವಕಾಶಗಳು ಜಾಸ್ತಿ ಇದೆ, ಅಪರ್ಚುನಿಟೀಸ್ ಜಾಸ್ತಿ ಸಿಗ್ತಾ ಇರುತ್ತೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ಜಾಬ್ಸ್ ನ ನೀವೇ ಓನ್ ಆಗಿ ತಗೊಬೇಕು. ಕಾಲೇಜ್ ಪ್ಲೇಸ್ಮೆಂಟ್ ಗೆ ವೇಟ್ ಮಾಡಬೇಡಿ. ಸೊ ಕಾಲೇಜ್ ಮೇಲೆ ಯಾವುದೇ ಕಾಲೇಜ್ ಮೇಲೆ ಜಾಸ್ತಿ ಡಿಪೆಂಡ್ ಆಗದೆ ನೀವು ಪ್ಲೇಸ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸೊ ಯಾವ ತರ ಅಡ್ಮಿಷನ್ ಆಗ್ಬೋದು, ಏನ್ ರ್ಯಾಂಕಿಂಗ್ ಇದ್ರೆ ಈ ಕಾಲೇಜಲ್ಲಿ ಸಿಗುತ್ತೆ ಅಂದ್ರೆ KCET ಅಲ್ಲಿ ನಿಮ್ದು 40-50 ಸಾವಿರ ಮೇಲೆ ರ್ಯಾಂಕಿಂಗ್ ಇದ್ರು ಈ ಕಾಲೇಜಲ್ಲಿ ಆರಾಮಾಗಿ ಯಾವುದೇ ಬ್ರಾಂಚ್ಗೂ ಸೀಟ್ ಸಿಗುತ್ತೆ. 1-1.5 ಲಕ್ಷ ತನಕ ಇದ್ರೂ ನಿಮ್ದು ರ್ಯಾಂಕಿಂಗ್ ಇದ್ರೆ ಈ ಕಾಲೇಜಲ್ಲಿ ಖಂಡಿತ ಸೀಟ್ ಸಿಗುತ್ತೆ. KCET ಥ್ರೂ ಬರ್ತೀವಿ ಅಂದ್ರೆ ಸೊ ನಿಮ್ಗೆ KCET ಅಲ್ಲಿ ಬರ್ತೀವಿ ಅಂದ್ರೆ 1,20,000 ಇರುತ್ತೆ, ಪ್ಲಸ್ ಕಾಲೇಜ್ ಒಂದು 10-15 ಸಾವಿರ ಫೀಸು ನಿಮ್ಗೆ ತಗೊಂತಾರೆ ಅಡಿಷನಲ್ ಆಗಿ. ಸೊ ಇದು ಎಷ್ಟೋ ಜನ ಸ್ಟೂಡೆಂಟ್ಗೆ KEA ವೆಬ್ಸೈಟ್ ಅಲ್ಲಿ ಮಾತ್ರ 1,20,000, 1,30,000 ತೋರಿಸುತ್ತೆ. ಈ ಕಾಲೇಜಲ್ಲಿ ಬಂದ್ರೆ 15,000, 20,000 ಎಕ್ಸ್ಟ್ರಾ ಕೇಳ್ತಿದ್ದಾರೆ ಅಂತ ಈಗ ರೌಂಡ್ 1 ಆದಾಗ ಟೆನ್ಷನ್ ತಗೊಂಡಿದ್ರೆ ಎಲ್ಲಾ ಕಾಲೇಜಲ್ಲೂ ಮೆಜಾರಿಟಿ 10,000-20,000 ತನಕ ಫೀಸ್ ತಗೊಂತಾರೆ. ಕೆಲವು ಕಾಲೇಜಸ್ ಇನ್ನೂ ಜಾಸ್ತಿ ತಗೊಳೋ ಕಾಲೇಜಸ್ ಇದೆ. ಸೊ ಇದಕ್ಕೆ ನೀವು ಈ ಪಾಯಿಂಟ್ ಯೋಚನೆ ಮಾಡ್ಕೊಳ್ಳಿ. ಬಿಫೋರ್ ನೀವೇನು ಚಾಯ್ಸ್ ನ ಚೂಸ್ ಮಾಡಕ್ ಮುಂಚೆ ಆ ಕಾಲೇಜ್ ಒಂದ್ಸರಿ ಫೋನ್ ಮಾಡಿ ತಿಳ್ಕೊಳ್ಳಿ ಎಷ್ಟು ಅಡಿಷನಲ್ ಫೀಸ್ ಕಟ್ಟಬೇಕು ಅಂತ. ಸೊ ಇದರಿಂದ ನಿಮಗೆ ತುಂಬಾ ಶಾಕ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮ್ಯಾನೇಜ್ಮೆಂಟ್ ಥ್ರೂ ಬರ್ತೀನಿ ಅಂದ್ರೆ ಇವರು ಅಷ್ಟೇ ತುಂಬಾ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಕೊಡ್ತಿದ್ದಾರೆ. ಸೊ ಒಂದ್ 2-2.5 ಲಕ್ಷದ ಒಳಗಡೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಸೀಟ್ ಸಿಗುತ್ತೆ. ಸೊ ನೀವು ಬೇರೆ ಕಾಲೇಜುಗಳಲ್ಲಿ ಲಕ್ಷಾಂತರ ರೂಪಾಯಿಗೆ ಹೇಳ್ತಾರೆ, 5-6 ಲಕ್ಷ ಹೇಳ್ತಿದ್ದಾರೆ. ತುಂಬಾ ಕಾಲೇಜುಗಳಲ್ಲಿ 3 ಲಕ್ಷ 4 ಲಕ್ಷ ಹೇಳ್ತಾರೆ. ಇವ್ರು ಸ್ವಲ್ಪ ರೀಸನಬಲ್ ಪ್ರೈಸಿಂಗ್ ಇಟ್ಟಿದ್ದಾರೆ. ಸೊ ಡಿಪೆಂಡ್, ಕಾಸಿಗೆ ತಕ್ಕ ಕಜಾಯ ಇರುತ್ತೆ. ಸೊ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಂಡು ನಿಮಗೆ ಕಾಲೇಜಿನ ಕ್ಯಾಂಪಸ್ ಎಲ್ಲ ವಿಸಿಟ್ ಮಾಡ್ಕೊಳ್ಳಿ. ಸೊ ವಿಸಿಟ್ ಮಾಡಿ ನಿಮ್ಗೆ ಕ್ಯಾಂಪಸ್ ಎಲ್ಲ ಇಷ್ಟ ಆಯ್ತು, ಮಾತಾಡಿ ಕಾಲೇಜ್ ಜೊತೆ ನೀಟಾಗಿ. ನನಗೆ ಪ್ಲೇಸ್ಮೆಂಟ್ ಬಗ್ಗೆನೇ ಕೇಳಿ, ತುಂಬಾ ಇಂಪಾರ್ಟೆಂಟು. ಜೊತೆಗೆ ಫ್ಯಾಕಲ್ಟಿ ಬಗ್ಗೆ ಕೇಳಿ, ಎಲ್ಲ ಫ್ಯಾಕಲ್ಟಿ ಇದಾರಾ, ಎಲ್ಲ ಡಾಕ್ಟರೇಟ್ಸ್ ಇದಾರಾ, ಸೊ ಎಲ್ಲ ಫ್ಯಾಕಲ್ಟಿ ಸಫಿಷಿಯೆಂಟ್ ಇದಾರಾ, ಎಲ್ಲ ಫೆಸಿಲಿಟಿ ಸಫಿಷಿಯೆಂಟ್ ಇದೆಯಾ ಅಂತ ಒಂದ್ಸಾರಿ ನೋಡಿ. ಸೊ ನಿಮಗೆ ಒಂದ್ಸಲ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಖಂಡಿತ ಈ ಕಾಲೇಜಿನ ಒಂದು ಪ್ರಿಫರೆನ್ಸ್ ಆಗಿ ಇಟ್ಕೊಬಹುದು. ಸುಮ್ಮನೆ ಬೇರೆ ಲಕ್ಷ ಕಟ್ಟು ವೇಸ್ಟ್ ಮಾಡೋದಕ್ಕಿಂತ ಒಂದು ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಓದೋದಕ್ಕೆ ಇದು ಒಂದು ಒಳ್ಳೆ ಕಾಲೇಜ್. ಸೊ ನಾನು ಆಲ್ರೆಡಿ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಕಾಲೇಜ್ ಯಾವುದೇ ಕಾರಣಕ್ಕೂ ಕೆಟ್ಟ ಕಾಲೇಜು ಒಳ್ಳೆ ಕಾಲೇಜು ಅಂತ ಇರೋದಿಲ್ಲ. ಎಲ್ಲಾ ಕಾಲೇಜು ಚೆನ್ನಾಗೇ ಇರ್ತವೆ. ಎಲ್ಲರ ಉದ್ದೇಶನೂ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ. ಕಾಲೇಜನ್ನ ರ್ಯಾಂಕಿಂಗ್ ಯಾವಾಗ ಕೊಡ್ತೀವಿ ಅಂದ್ರೆ ಡಿಪೆಂಡ್ ಆನ್ ದ ಪ್ಲೇಸ್ಮೆಂಟ್. ಸೊ ಏನಕ್ಕೆ ಅಂದ್ರೆ ಫೈನಲ್ ಆಗಿ ನಾವ್ ಇಷ್ಟೆಲ್ಲ ಓದೋದು ಒಂದು ಕೆಲಸ ಸಿಗ್ಲಿ ಅಂತ. ಸೊ ಯಾವ ಕಾಲೇಜಲ್ಲಿ ಕೆಲಸ ಕೊಡಿಸ್ತಾರೆ ಆ ಕಾಲೇಜನ್ನ ಗುಡ್ ಕಾಲೇಜ್ ಅಂತೀವಿ. ಈಗ ನಾವು ಎಷ್ಟೋ ವಿಡಿಯೋಗಳಲ್ಲಿ ಟಾಪ್ 10 ಟಾಪ್ 20 ಕಾಲೇಜಸ್ ಅಂತ ಮಾತಾಡ್ತೀವಲ್ಲ, ಅದೆಲ್ಲ ಮೇನ್ ಕ್ರೈಟೀರಿಯಾ ಪ್ಲೇಸ್ಮೆಂಟ್ ಮೇಲೆನೆ ಮಾತಾಡೋದು. ಸೊ ಯಾವಾಗ ನಾವು ಆ ತರ ಪ್ಲೇಸ್ಮೆಂಟ್ ಸಿಗುತ್ತೋ ಆ ಕಾಲೇಜ್ಗೆ ಕ್ವಾಲಿಟಿ ಹುಡುಗರು ಬರ್ತಾರೆ, ಆಗ ಆಟೋಮೆಟಿಕಲಿ ಎಲ್ಲ ಇಂಪ್ರೂವ್ಮೆಂಟು ಕಾಣುತ್ತೆ. ಸೊ ಯಾವುದೇ ಕಾಲೇಜ್ ಆದ್ರೂ ಅವ್ರದ್ದು ಅದೇ ಉದ್ದೇಶ ಇರುತ್ತೆ. ಸೊ ನೀವು ಸ್ಟೂಡೆಂಟ್ ಜಾಯ್ನ್ ಆದರೂ ನೀವು ಕ್ವಾಲಿಟಿ ಇದ್ರೆ ಅವ್ರು ಖಂಡಿತ ಕೆಲಸ ಕೊಡೋದಕ್ಕೆ ಪ್ರಯತ್ನಗಳು ಕಾಲೇಜ್ ಕಡೆಯಿಂದ ಖಂಡಿತ ನಡೆಯುತ್ತೆ. ಏನಕ್ಕೆ ಅಂದ್ರೆ ನಿಮಗೆ ಕೆಲಸ ಕೊಡಿಸಿದ್ರೆ ಅವ್ರಿಗೆ ನೀವು ಒಬ್ಬನ ಕೆಲಸ ಕೊಡಿಸಿದ್ರೆ 4 ಜನ ಅಡ್ಮಿಷನ್ ಆಗ್ತಾರೆ ಎಕ್ಸ್ಟ್ರಾ. ಸೊ ಅದರಿಂದ ಕಾಲೇಜ್ದು ಎಫರ್ಟ್ ಇರುತ್ತೆ. ಸೊ ಈ ಎಲ್ಲಾ ಆಸ್ಪೆಕ್ಟ್ ನ ನೀವು ನೋಡ್ಕೊಂಡ್ರೆ ನೀವು ಈ ಕಾಲೇಜನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬಹುದು. ಸೊ ಫೈನಲ್ ಆಗಿ ಏನಪ್ಪಾ ಬೆನಿಫಿಟ್ ಈ ಕಾಲೇಜ್ ಜಾಯ್ನ್ ಆಗೋದ್ರಿಂದ ಅಂದ್ರೆ, ಸೊ ಒಂದು ಬೆಂಗಳೂರಲ್ಲಿ ಲೊಕೇಟ್ ಆಗಿರೋ ಕಾಲೇಜು, ಒಂದು ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ, ನಿಮ್ಗೆ ಕನೆಕ್ಟಿವಿಟಿ ಈಸಿ ಆಗಿದೆ, OBT ಅಫಿಲಿಯೇಟೆಡ್ ಕಾಲೇಜು, ಒಂದು 25 ಎಕರೆ ಇರೋ ಕ್ಯಾಂಪಸ್. ಸೊ ಇದು ದಿಸ್ ಆರ್ ದ ಬೆಸ್ಟ್ ಥಿಂಗ್ಸ್. ಏನಪ್ಪಾ ನೆಗೆಟಿವ್ ಅಂದ್ರೆ
ಸ್ವಲ್ಪ ಮೆಟ್ರೋ ಫೆಸಿಲಿಟಿ ಬೇಕಂದ್ರೆ 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಪ್ಲೇಸ್ಮೆಂಟ್ ಮತ್ತೆ VTU ಅಫಿಲಿಯೇಟೆಡ್ ಆಗಿರೋದ್ರಿಂದ ಸೊ ಕೆಲವರೆಲ್ಲ ಯೂನಿವರ್ಸಿಟಿ ಅಥವಾ ಅಟೋನಮಸ್ ಕಾಲೇಜ್ ಬೇಕು ಅನ್ನೋರಿಗೆ ಅದು ಸಿಗೋದಿಲ್ಲ. ಅದು ಬಿಟ್ರೆ ಓಕೆ, ನೋ ಇಶ್ಯೂಸ್ ಅಬೌಟ್ ದಿಸ್ ಕಾಲೇಜು. ಫೈನಲ್ ಆಗಿ ಒಂದು 25 ವರ್ಷದ ಕಾಲೇಜು, VTU ಅಫಿಲಿಯೇಟೆಡ್ ಕಾಲೇಜು. ಸೊ ನಿಮ್ಗೆ ಹೆಸರುಘಟ್ಟ ಸರೌಂಡಿಂಗ್ ಅಲ್ಲಿ ಓದ್ಬೇಕು ಅಂದ್ರೆ ಈ ಕಾಲೇಜ್ನು ನೀವು ಚಾಯ್ಸ್ ಮಾಡ್ಕೋಬಹುದು. ಒಳ್ಳೇದಾಗ್ಲಿ. ನಾನೇನಾದ್ರೂ ಮಾಹಿತಿ ಮಿಸ್ ಮಾಡಿದ್ರೆ ಈ ಕಾಲೇಜ್ ಬಗ್ಗೆ ಖಂಡಿತ ಮೆಸೇಜ್ ಅಲ್ಲಿ ತಿಳಿಸಿ. ಇಲ್ಲ ನಿಮ್ಗೆ ಏನಾದ್ರೂ ಹೆಚ್ಚಿನಾಗಿ ಮಾಹಿತಿ ತಿಳಿದಿದ್ರೆ ಈ ಕಾಲೇಜ್ ಬಗ್ಗೆ ಖಂಡಿತ ಮೆಸೇಜ್ ಅಲ್ಲಿ ತಿಳಿಸಿ. 4 ಜನಕ್ಕೆ ಉಪಯೋಗ ಆಗುತ್ತೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.